ಹಾರ್ಡೆಸ್ಟ್ ಜಾಬ್ ಅಂದ್ರೆ ಆಂಕರಿಂಗ್ ರೀ. ಎಲ್ಲರದು ಆದ್ಮೇಲೆ ಆಯ್ತು ಅಂತ ಅವರು ಹೊರಟುಬಿಟ್ಟಿರ್ತಾರೆ. ಸಿನಿಮಾ ರಿಲೀಸ್ ಅಲ್ಲಿ ಎಷ್ಟೊಂದು ಜನ ಸಿಗ್ತೀನಿ, ಎಲ್ಲರದು ತಗೊಂಡು ನಾನು ಹಿಂಗೆ ಬಂದೆ, ನಿಮ್ದು ಆಂಕರಿಂಗ್ ಅಲ್ವಾ, ಬೇಡ ಬಿಡಿ ಮೂರು ಹೊರಟ್ಬಿಟ್ಟಿರ್ತಾರೆ. ಸೊ ಎಲ್ಲ ನನ್ನನ್ನು ತೊಳ್ದಂತ ತುಂಬಾ ಜನಕ್ಕೆ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ನಿರಂಜನ್. ಈಗ ನಿಮ್ಮ ಪ್ರಶ್ನೆ ಇದೆ ಕೇಳಿ, ಯಾಕೆಂದ್ರೆ ಬೆಳಗ್ಗೆ 3 ಗಂಟೆವರೆಗೂ ನಮ್ಮ ಶೂಟಿಂಗ್ ನಡೆಯುತ್ತೆ, ಅದಕ್ಕೋಸ್ಕರ ಕೇಳಿ ಸರ್. ಇಲ್ಲ, ಖಂಡಿತವಾಗ್ಲು ಏನ್ ಗೊತ್ತಾ, ಇದು ವಯಸ್ಸು ವರ್ಷ. ಇಲ್ಲಿ ಶೋನಲ್ಲಿ ಇದ್ದವರು ದೊಡ್ಡ ಮಟ್ಟ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಬಿಗ್ ಆಗಿ ಬೆಳೆದು ಬಿಗ್ ಬಾಸ್ ಹೋಗಿ ಅಲ್ಲಿ ಬಿಗ್ಗೆಸ್ಟ್ ವಿನ್ನರ್ ಆದವ್ರು ಇದ್ದಾರೆ. ಸೊ ಇದು ಹೇಗೆ ಅಂದ್ರೆ ಒಂಥರ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಇಲ್ಲಿದ್ದವ್ರು ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿದ್ದವ್ರು ಇಲ್ಲಿ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವರು ಬೆಳಿಬೇಕು, ಚಾನಲ್ಗೂ ಹೆಲ್ಪ್ ಆಗಬೇಕು, ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂತ. ಬಟ್ ಒಂದೇನು ಅಂದ್ರೆ ಬಿಗ್ ಬಾಸ್ಗೆ ನಮ್ಮ ಶೋ ಇಂದ ಕೊಡುಗೆ ಜಾಸ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಇಲ್ಲ ನೋಡಿ, ಅಂದರೆ ಇದು ಶೋ ಇರೋದು ಇಟ್ಸ್ ಫಾರ್ ಆಲ್, ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಹಿಯರ್. ಇಲ್ಲಿ ಒಂದು ಆರ್ಟಿಸ್ಟ್ ಪಾರ್ಟಿಸಿಪೇಟ್ ಮಾಡ್ಬೋದು, ನಾನ್ ಆರ್ಟಿಸ್ಟ್ ಮಾಡ್ಬೋದು, ಟೀಚರ್ ಯಾರು ಬೇಕಾದ್ರೂ ಮಾಡ್ಬೋದು ಅಂದಾಗ ಇಟ್ಸ್ ಓಪನ್ ಫಾರ್ ಆಲ್. ಸೊ ಬಿಗ್ ಬಾಸ್ ಒಂದು ಸಕ್ಕ ಫೇಮ್ ಆಗಿದೆ, ಅಲ್ಲಿಂದ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ, ದೆನ್ ದೇ ಆರ್ ಕಮಿಂಗ್ ಹಿಯರ್ ಅಷ್ಟೇ. ಸೊ ಎನಿಬಡಿ ಕ್ಯಾನ್ ಬಿ ಹಿಯರ್. ಅದು ಆಲ್ಸೋ ಬಿಗ್ ಬಾಸ್ ಅನ್ನೋದು ಬೇರೆ ಚಾನಲ್ ಆಗ್ತಾ ಇರೋ ಶೋ ಅಂತ ಅಲ್ಲ, ಅದು ಕಲಸ್ಕರಣವೇ. ಸೇಮ್ ಟೀಮ್ ಇಲ್ಲಿ ಈ ಶೋನ ಯಾವ ಟೀಮ್ ಡೈರೆಕ್ಟ್ ಮಾಡ್ತಿದೆಯಲ್ಲ, ಸೇಮ್ ಟೀಮ್ ಅಲ್ಲಿ ಡೈರೆಕ್ಟ್ ಮಾಡಿರೋದು. ನಾವೇ ಬಿಗ್ ಬಾಸ್ ಮುಂಚೆ ನಾವೇ ಅವ್ರನ್ನ ಮೀಟ್ ಮಾಡಿ, ಅವ್ರು ಯಾರು ಇಲ್ಲದೆ ಇದ್ದಾಗ ನಾವೇ ಮೀಟ್ ಮಾಡಿ, ವೈ ನಾಟ್ ನೀವೇನು ಬರಬಾರ್ದು ಅಂತ ಮಾತಾಡಿ, ಅವ್ರ ಡೌಟ್ಲ ಕ್ಲಿಯರ್ ಮಾಡಿ, ನಾವೇ ಎಲ್ಲ ಮಾಡಿ ಕರ್ಕೊಂಡ್ಬಂದು ಶೋ ಬಿಡಿಸಿದ್ದು. ಇಟ್ಸ್ ಅಬೌಟ್ ಇದು 2 ಕಲರ್ಸ್ ಕನ್ನಡ ಚಾನಲ್ ಶೋ ಇರೋದ್ರಿಂದ ಒಂದು ಶೋ ಅಂತ ಇನ್ನೊಂದು ಶೋ ಹೋಗ್ಬೋದು. ಅಂದ್ರೆ ಬೇಕು ಅಂತ ತಗೊಳ್ಳೋದಾಗ್ಲಿ, ಬೇಡ ಅಂತ ಬಿಡೋದಾಗ್ಲಿ, ದಟ್ ಇಸ್ ಚಾನಲ್ ಡಿಸಿಷನ್. ಇಟ್ಸ್ ಫಾರ್ ಎನಿಬಡಿ ಕ್ಯಾನ್ ಬಿ. ಅಲ್ಲ ಸರ್, ಮಾಡ್ತಾರಲ್ಲ ಸರ್, ಅಂದ್ರೆ ಇವಾಗ ಅದೇ ಒಂದು ಚಾನಲ್ ಶೋನ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇದೆ ಅದು. ಇಟ್ಸ್ ವೆರಿ ಅನ್ಪ್ರೆಡಿಕ್ಟೆಡ್. ಅಂದ್ರೆ ಇವರಿಗೆಲ್ಲ ಮಾಡ್ಬೋದಾ ಅಂತ ಒಂದು ಕ್ವಶನ್ ಇರುತ್ತಲ್ಲ, ಎಸ್ ಮಾಡ್ಬೋದು ಅಂತ ತೋರಿಸ್ತಾರೆ. ಇಲ್ಲ, ಆಕ್ಚುಲಿ ಅವ್ರ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ಅದೇನು ಅಂದ್ರೆ ಅವ್ರ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಡ್ರೋನ್ ಪ್ರತಾಪ್ ಅವರು ಈ ಸಲ ನಮ್ಮ ಸೀಸನ್ ಅಲ್ಲಿ ಇದ್ದಾರೆ. ಅದು ಒಂದು ವಿಶೇಷತೆ ಹೌದು. ಯಾಕಂದ್ರೆ ಟಾಪ್ 2ಗೆ ತಂದು ನಿಲ್ಸಿರೋದು ನಾವಲ್ಲ, ನೀವಲ್ಲ, ಇಡೀ ಕರ್ನಾಟಕ ತಂದು ನಿಲ್ಸಿದ್ರಲ್ಲಿ. ಸೊ ಅವ್ರು ಇಷ್ಟಪಡ್ತಾರೆ ಅಂದ್ಮೇಲೆ ಈ ಶೋನಲ್ಲಿ ಅವ್ರು ಯಾಕೆ ಇರಬಾರ್ದು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ. ಬಟ್ ಅವ್ರು ಕೇಳಿದ್ದು ಅವ್ರ ಕೆಲ ಕಾಮಿಡಿ ಮಾಡಿಸ್ತೀರಾ ಅಂತ. ಖಂಡಿತವಾಗ್ಲೂ ಈ ಒಂದು ಶೋ ಇರೋದೇ ಅದಕ್ಕೆ. ಇಟ್ಸ್ ಕಾಮಿಡಿಯನ್ಸ್ ವರ್ಸಸ್ ನಾನ್ ಕಾಮಿಡಿಯನ್ಸ್. ಈ ಒಂದು ಶೋನ ಥೀಮ್ ಇದೆ, ಆಕ್ಟ್ ಮಾಡದಿರೋನೆಲ್ಲ ಕರ್ಕೊಂಡ್ಬಂದು ಅವ್ರ ಕೈಯಲ್ಲಿ ಆಕ್ಟ್ ಮಾಡಿಸಿ. ಯಾಕಂದ್ರೆ ಸಾಕಷ್ಟು ಉದಾಹರಣೆಗಳಿದೆ. ನನ್ನ ಉದಾಹರಣೆ ನನ್ನ ಹೆಂಡತಿನೇ ಇದ್ಲು, ಅಯ್ಯಪ್ಪ ಇದ್ದ, ಅವ್ರ ಸಿಂಗರ್ ಸುನೀತಾ ಅವ್ರು ಬಂದ್ರು. ಸೊ ಡ್ಯಾನ್ಸ್ ಮಾಸ್ಟರ್ ಮುರುಘ ಇದ್ದ, ಇವನ್ನೆಲ್ಲ ಕರ್ಕೊಂಡ್ಬಂದು ಅವರು ಆಕ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದವ್ರು ಇವತ್ತು ಅವ್ರು ಇನ್ನೊಬ್ರಿಗೆ ಆಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬೆಳೆದ್ಬಿಡ್ಯಾರ. ಸೊ ಡ್ರೋನ್ ಪ್ರತಾಪ್ ಅವರು ನನ್ನ ಪ್ರಕಾರ ಖಂಡಿತವಾಗ್ಲೂ ಮಾಡ್ತಾರೆ ಬ್ರದರ್. ಈ ಸೀಸನ್ ಮೆಂಟರ್ ಆಗಿ ನೆಕ್ಸ್ಟ್ ಅವರೇ ಡೈರೆಕ್ಟರ್ ಆದ್ರೂ ಆಗ್ಬೋದು. ಅವರಲ್ಲಿ ಅದನ್ನ ಆ ಒಂದು ಎಲ್ಲಾ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಎಸ್.